ಪ್ರಹ್ಲಾದ, ನಿನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿನ್ನ ತಂದೆ ಮುಂದೆ ಬಂದಾಗ ನಾನು ನಿನ್ನನ್ನು ರಕ್ಷಣೆ ಮಾಡಿದೆ. ನನ್ನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಬಂದಾಗ ನೀನು ರಕ್ಷಣೆ ಮಾಡಿ. ನಿಜ ಗುರುಗಳೇ. ಅಂತೂ ಇಬ್ಬರು ಜೀವಂತವಾಗಿ ಉಳಿದು ಮರಳಿ ಗುರುಮಠಕ್ಕೂ ನಾವು ಸೇರಿದ್ದೇವೆ. ಯಾಕೆ ಕರ್ಕೊಂಡು ಬಂದು ಹೇಳಿದ್ದೆ ಅರ್ಥವಾಗ್ತದೆ ಮಗನಿಗೆ. ಮಗು, ನನಗಿಂತ ಪ್ರಾಯದಲ್ಲಿ ಎಷ್ಟೋ ನಿನಗೆ ಕಿರಿಯವ. ಆದರೂ ಈ ಸಂದರ್ಭದಲ್ಲಿ ನಿನ್ನ ಮುಂದೆ ನಾನು ಸಣ್ಣದಾಗುತ್ತೇನೆ. ನಿನಗೆ ಕೈ ಹೋಗಿದ್ದು ನಾನು ಕೇಳಿಕೊಡುತ್ತೇನೆ. ಯಾಕೆ ಮಗು, ತಂದೆ ಮುಂದೆ ನೀನು ಹರಿಯ ವಿಚಾರ ಹೇಳ್ತಾ ಇದ್ದಿ. ಹರಿಯ ಮಾತು ಹೆಸರು ಕೇಳಿದ ಹೌದಂತಾದ್ರೆ ನಿನ್ನ ತಂದೆ ತನ್ನ ಮೈಯನ್ನೇ ಪಡೆದುಕೊಳ್ಳುವಷ್ಟು ಮುಂದಾಗುತ್ತಾರೆ. ಸರಿಯಾಗಿ ನೀನು ಆಲೋಚನೆ ಮಾಡಪ್ಪ. ಈ ಶೋಣಿತಾಪುರದಲ್ಲಿ ಯಾರ ಮನೆಯಲ್ಲೇ ಆಗಲಿ ಹರಿವಾಣ ಇದ್ದದ್ದು ಹೌದು ಅಂತಾದ್ರೆ, ಹರಿವಾಣ ಅಂತ ಹೇಳುವ ಕ್ರಮ ಇಲ್ಲ ಮಗ, ಶಿವಾಣ ಅಂತ ಹೆಸರನ್ನು ಬದಲಿಸಿ ಬಿಟ್ಟಿದ್ದಾರೆ. ಅಂತ ನಿನ್ನ ತಂದೆಗೆ ತನ್ನ ವೈರಿ ಹೆಸರು ಕೇಳುವಾಗ ಹೇಗೆ ಆಗಬಹುದು ಆಲೋಚನೆ ಮಾಡು. ಮರಳಿ ನಿನ್ನ ತಿದ್ದುತ್ತೇನೆ ಎಂಬಂತ ಆತ್ಮವಿಶ್ವಾಸ ಇದ್ದ ಕಾರಣವೇ ಮರಳಿ ಕರ್ಕೊಂಡು ಬಂದಿದ್ದೇನೆ ಮಗ. ನಿನ್ನಲ್ಲಿ ಕೇಳಿಕೊಳ್ಳೋದು ಬೇರೆ ಏನು ಅಲ್ವಪ್ಪ. ಒಮ್ಮೆ ನನ್ನ ಮುಂದೆ ಹರ ಅಂತ ಹೇಳು ಮಗ. ಹರ ಅಂತ ಒಮ್ಮೆ ಹೇಳಪ್ಪ, ಒಮ್ಮೆ ಹೇಳು ಮಗ. ಹರಿ ಹರಿ ಹರ ಅಂತ ಹೇಳು, ಹರ ಅಂತ ಹೇಳು, ಹರ ಅಂತ ಹೇಳು. ಯಾಕಪ್ಪ ಮತ್ತು ಹರಿಯನ್ನೇ ಉಚ್ಚಾರ ಮಾಡ್ತಾ ಇದ್ದೀನಿ, ಬರುವುದಿಲ್ಲ ಗುರುಗಳೇ. ತಪ್ಪು ಮಾಡಿದವ ನಾನೇ. ಹರಿ ಬೇರೆ ಅಲ್ಲ ಹರ ಬೇರೆ ಅಲ್ಲ ಎಂಬಾಗ ಮೊದಲು ಪಾಠ ಮಾಡಿದ್ದೆ ನಾನು. ಈಗ ಹರಿ ಅಂತ ಹೇಳಬೇಡೋದು ಹೇಳೋದೇ ನಾನು. ಹಾಗಾದ್ರೆ ದೇವರಲ್ಲಿ ಭೇದ ಕಲ್ಪನೆ ಮಾಡೋದು ನಾನೇ ಅಂತ ಸ್ಪಷ್ಟವಾಯ್ತಲ್ಲ. ಗೊತ್ತಿಲ್ಲ ನಿನಗೆ. ನಿನ್ನ ತಂದೆ ಶಿಕ್ಷೆ ಕೊಟ್ಟದೆ ಹೌದು ಅಂತಾದ್ರೆ ನಿನ್ನನ್ನು ಯಾರು ಕಾಪಾಡ್ತಾರ ಮಗ? ಗುರುಗಳೇ, ನನ್ನನ್ನ ರಕ್ಷಿಸುವುದಕ್ಕೆ ಹರಿ ಇರುವಾಗ ಭಯ ಯಾಕೆ ಗುರುಗಳೇ? ಹೌದು ಗುರುಗಳೇ. ವಿಶ್ವಾಸ ಉಂಟಲ್ಲ, ನಿನ್ನ ವಿಶ್ವಾಸವೇ ನಿನಗೆ ಶ್ರೀರಕ್ಷಿ ಆಗಲಿ ಮಗ. ಇನ್ನು ನಾನು ಪ್ರಯತ್ನ ಪಟ್ಟು ಪ್ರಯೋಜನ ಇಲ್ಲ. ಬಾ ಹೋಗ್ಬೇಡ. ಪಶ್ಚಾತ್ತಾಪ ಮಾಡ್ತಾ ಇದ್ದೇನೆಪ್ಪ ನಾನು. ವಚನ ಭ್ರಷ್ಟನಾದೆಯಲ್ಲ ಅಂತ ಧೈರ್ಯವನ್ನು ಹೇಳಿದ ಮಗ ನಾನು ಕರ್ಕೊಂಡು ಹೋದೆ. ಹರ ಎಂಬಾಗಿದ್ದ ಮಗನ ಬಳಿ ಹೇಳಿದ್ದೇನೆ ಅಪ್ಪ ಹಾಗೆ ಕರ್ಕೊಂಡು ಹೋದೆ. ನನಗೆ ಸಾಧ್ಯವಾಗುವಷ್ಟು ಪ್ರಯತ್ನ ಪಟ್ಟೆ ಮಗ. ಯಾವ ರೀತಿ ಪ್ರಯತ್ನ ಪಟ್ಟರೂ ಕೂಡ ತಪ್ಪಿಯೂ ಕೂಡ ಒಂದೇ ಒಂದು ಸಾರಿ ಅವರ ಬಾಯಿಯಿಂದ ಹರ ಅಂತ ಹೇಳಿ ನನಗೆ ಅಸಮರ್ಥ ಆಗಿ ಹೋಗಿ. ಬಡಿಗೆ ಇರಲಿಲ್ವ ನಿಮ್ಮಲ್ಲಿ? ಎರಡು ಬಿಡಬೇಕಿತ್ತವ ನೀವು. ಬಡದೆ ಏನು ಮಾಡಿದ್ರು ಕೂಡ ತಪ್ಪಿಯೂ ಕೂಡ ಅವನ ಬಾಯಿಂದ ಹರ ಅಂತ ಬರುವುದಿಲ್ಲ. ಎಷ್ಟು ಪ್ರಯತ್ನ ಪಟ್ಟು ಆಗುದಿಲ್ಲ ಅಂತ ಆದ ಮೇಲೆ ವ್ಯರ್ಥ ಪ್ರಯೋಜನ ಏನು ಪ್ರಯೋಜನ ಹೇಳು. ಕರ್ಕೊಂಡು ಬಂದಿದ್ದೇನೆ. ಕರ್ಕೊಂಡು ಹೋದ ಹಾಗೆ ನಿನ್ನ ಕೈಗೆ ಒಪ್ಪಿಸ್ತಾ ಇರುವಂತ ಸಂದರ್ಭದಲ್ಲಿ ಕೈ ಹೋಗಿದ್ದು ನಿನ್ನ ಕೇಳಿಕೊಳ್ಳೋದು ಬೇರೆ ಏನಿಲ್ಲ. ಯಾವಾಗ ತಿದ್ದುವುದಕ್ಕೆ ಸರಿ ಆಗುದಿಲ್ಲ ಅಂತ ಆದ ಮೇಲೆ ಆ ಗುರು ಪೀಠಕ್ಕೆ ನನ್ನ ಅರ್ಹ ವ್ಯಕ್ತಿ ಅಲ್ಲ ಅಂತ ನನಗೆ ಗೊತ್ತಾಯ್ತು. ನನಗೆ ಪೀಠ ಬೇಡ, ಪ್ರಪಂಚ ವಿಶಾಲವಾಗಿದೆ. ಒಂದು ಆಶೀರ್ವಾದ ಕೊಟ್ಟದ್ದು ಹೌದು ಅಂತಾದ್ರೆ ಹೆಂಡತಿ ಮತ್ತೊಂದು ಕಟ್ಟಿಕೊಂಡು ಎಲ್ಲ ಹೋಗ್ತೇನಪ್ಪ, ಕಳಿಸ್ಕೊಟ್ಟು ಬೇಡ. ಗುರುಗಳೇ, ನಿಮಗೇನು ನನ್ನ ಆಯುಷ್ಯ ಕಡಿಮೆ ಮಾಡಬೇಕು ಅಂತ ಉಂಟು? ಇಲ್ಲದಿದ್ದರೆ ನಿಮಗೆ ಆಶೀರ್ವಾದ ಮಾಡುವುದಕ್ಕೆ ನಾನು ಜನ. ನನ್ನ ಪ್ರಾರಬ್ಧ ನನ್ನ ಮಗ ಹೇಳಿದ ಹಾಗೆ ಕೇಳುವುದಿಲ್ಲ, ಅದಕ್ಕೆ ನಿಮ್ಮನ್ನು ಹೊಣೆ ಮಾಡುವುದ ನಾನು? ನೀವೇ ಹೇಳಿಕೊಟ್ಟದ್ದು ನನಗೆ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ನನಗಿಂತ ಮಗ ಹುಟ್ಟಬೇಕನ್ನುವುದು ನನ್ನ ಋಣ, ನನ್ನ ಋಣ. ಅದಕ್ಕೆ ನಿಮ್ಮನ್ನು ಆಕ್ಷೇಪ ಮಾಡಿ ನನಗೇನು ಬಿಟ್ಟು ಹೋಗ್ತೀರಾ? ಎಲ್ಲಿಗೆ ಹೋಗಿ ನಾನು ಪ್ರಪಂಚವೇ ನಿನ್ನದು, ಎಲ್ಲಿಗೆ ಹೋಗುವುದು? ಅಲ್ಲ ಗುರುಗಳೇ, ಇನ್ನು ಇದನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗಿ ಎಲ್ಲ ಮುಗಿಸಿ ಇಲ್ಲಿಗೆ ಅಲ್ವಾ? ಇನ್ನು ಇಲ್ಲೇ ಇರು. ಮೊದಲಿನಾಗ ಅಲ್ಲಿ ಸುಖವಾಗಿ ಅರಸ ಹೌದು, ಆಗ ಶಿಷ್ಯ ಅಪ್ಪ ಪ್ರೀತಿಯಲ್ಲೇ ಈತ ನೋಡಿ ಅಂತ ಹೇಳಿ ಪ್ಲೇಸ್ ಬೇಡಬೇಡ ಮಾರ್ಗ ಸ್ವಲ್ಪ ನೆನಪಲ್ಲಿ ಮಗ, ಶಿಕ್ಷೆ ಕೊಡಬೇಡ. ಇಂಥದ್ದು ಪಡೆಯೋದಕ್ಕೆ ಸಾಧ್ಯವಿದೆ ಹೇಳು. ಹೋದ್ರೆ ಹೋಯ್ತೇವಪ್ಪ. ಗುರುಗಳೇ,
ನನ್ನ ಸ್ವಭಾವ ನಿಮಗೆ ತಿಳಿಯದೇ ಇದ್ದದ್ದಲ್ಲ. ವಜ್ರಸ್ತಂಭದ ಮುರಿದೀತು, ಆದರೆ ಹಿರಣ್ಯಕಶಿಪ ಬಾಗಲಾರ. ನಮ್ಮ ಗುರುಗಳು ಆಡಿದ ವಚನ ಸುಳ್ಳೋ ಸತ್ಯವೋ? ಸತ್ಯಪ್ಪಯ್ಯ. ಹಾಗಾದ್ರೆ ನೀನು ಹಠಮಾರಿಯಾಗಿ ಬೆಳೆಯುತ್ತಿರುವುದು ನಿಶ್ಚಯ ಅನ್ನುವುದು ನಿನ್ನ ತೀರ್ಮಾನ. ಮೊದಲದು ಈಗಲ್ಲ, ಅದನ್ನು ಎಳೆದುಕೊಂಡು ಹೋಗಿ ದೊಡ್ಡ ಕಾಡಿನ ಒಳ ಪ್ರವೇಶಿಸಿ ಹಿಡಿದ ಹರಿತದ ಕತ್ತಿಯಿಂದ ಕೊಚ್ಚಿ ಕೊಂದು ಇಲ್ಲಿಗೆ ಬನ್ನಿ. ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀನೇ ಅದರ ತಲೆ ಕಡಿ. ನೀ ಕಡಿ, ನೀ ಕಡಿ, ನೀ ಕಡಿ, ನೀ ಕಡಿ. ಸ್ವಲ್ಪ ಅವಸರ ಆಯಿತು. ನಾನು ಗುರುಗಳಲ್ಲಿ ಹೇಳಿದ್ದೆ, ಸಿಟ್ಟು ಬರುವಾಗ ಕೊಯ್ದುಕೊಂಡ ಮೂಗು ಮತ್ತೆ ಬರುವುದಿಲ್ಲ. ಆದರೆ ಈಗ ತೋರ್ತದೆ, ದುಡುಕಿ ಬಿಟ್ಟೆ. ಆ ಕಟುಕರ ಕೈಗೆ ಇವನನ್ನು ಕೊಟ್ಟು ಘೋರ ಕಾಂತಾರದ ಮಧ್ಯದಲ್ಲಿ ಕತ್ತರಿಸಿ, ಅಪ್ಪಯ್ಯ ಅವರಿಗೆ ದಯವೇ ಇಲ್ಲ, ದಾಕ್ಷಿಣ್ಯವೇ ಇಲ್ಲ. ನಾನು ಹೇಳಿದ ಹಾಗೆ ಅವರು ಮಾಡುತ್ತಿದ್ದಾರೆ, ಮಾಡಿದ್ದಾರೆ ಅಂತ ಆದರೆ ಇಷ್ಟು ಹೊತ್ತಿನಲ್ಲಿ ಅವನದೇ ರಕ್ತದ ಮಡುವಿನಲ್ಲಿ ನನ್ನ ಮಗ ಬಿದ್ದು ಇಳಬಿಳನೆ ಒತ್ತಾಡ್ತೇನೆ. ಅಪ್ಪಯ್ಯ, ನಾನು ಬಂದೆ ಅಪ್ಪಯ್ಯ. ಎಲ್ಲಿಂದ ಬರ್ಲಿಕ್ಕೆ ನನಗೆ ಕೇಳುದು ನನ್ನ ಭ್ರಮೆ. ಅಪ್ಪಯ್ಯ, ಸ್ವಲ್ಪ ತಿರುಗಿ ನೋಡಿ ಅಂತೆ. ಅಪ್ಪಯ್ಯ, ನಾನು ಆಗಲೇ ಕರೆದಿದ್ದೇನೆ, ನಿಮಗೆ ಕೇಳಲಿಲ್ಲ. ನೀನು ಹೌದು, ಏನಪ್ಪಯ್ಯ? ನನಗೇನಾಗ್ಲಿಲ್ಲ. ಕೊರಳಿನ ಗಾಯ ಕೂಡ ಇಲ್ಲ. ಹೌದು, ನಿನ್ನನ್ನು ಕರೆದುಕೊಂಡು ಹೋದ ಕಟುಕರ ಕೈಯಲ್ಲಿ ಕರವಾಳ ಇರಲಿಲ್ಲವೇ? ಇತ್ತು. ಅವರು ನಿನಗೆ ಏನು ಮಾಡಲಿಲ್ಲವೇ? ಮಾಡುವುದಕ್ಕೆ ಮುಂದಾದ್ರು, ಆದರೆ ನನ್ನ ಎದುರುಗಡೆ ಅವರವರೇ ಕಡಿದುಕೊಂಡು ಸತ್ತು ಹೋದ್ರು. ಹಾಗಾಗಬೇಕು ಅವರಿಗೆ. ಕಣ್ಣಿನಲ್ಲಿ ನೆತ್ತರಿಲ್ಲದ ಮಾರಿ ಸಂತಾನಗಳು. ಕಳಿಸಿದ್ದು ನೀವೇ ಅಲ್ವಾ ಅಪ್ಪಯ್ಯ? ಹೌದು ಮಗು,
ಅಪ್ಪಯ್ಯ. ಕಟುಕರ ಕೈಗೆ ನಿನ್ನನ್ನು ಕೊಟ್ಟು ಕೊಲ್ಲುವುದಕ್ಕೆ ಕಳಿಸಿದ ಅಪ್ಪ. ಹೌದು. ಬೇಸರ ಉಂಟ ಮಗ ನಿನಗೆ? ಇಲ್ಲ ಅಪ್ಪಯ್ಯ. ನನ್ನ ಪ್ರಹ್ಲಾದ ಅಂತ ಹೇಳಿ ನನಗೆ ಎಷ್ಟು ಪ್ರೀತಿ ಗೊತ್ತೇ. ಹೌದು. ಅವ್ರು ಏನ್ ಮಾಡೋಣ ಹೇಳು? ಯಾಕಪ್ಪಯ್ಯ? ಮೊಸರಿನಲ್ಲಿ ಕಲ್ಲು ಸಿಕ್ಕಿದಾಗ ಒಂದು ಹರಿನಾಮ ದರಿದ್ರದ್ದು. ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಮುಚ್ಚಟೆಯಿಂದ ಅಪ್ಪಿ ನನ್ನ ಆಶೆ ತೀರಲಿಲ್ಲ. 5 ವರ್ಷವೂ ಆದದ್ದು ನಿನಗೆ. ಇನ್ನೂ ನಿನ್ನನ್ನು ಮುದ್ದು ಮಾಡಬೇಕು, ನಿನ್ನನ್ನು ಕೊಂಡಾಟ ಮಾಡಬೇಕು ಅಂತ ನನಗೆ ಕಾಣ್ತದೆ. ಏನಪ್ಪಯ್ಯ? ನನಗಾಹಿತವಾದ ತ್ರಿಕರಣದಲ್ಲಿಯೂ ನಾನು ಯಾವನನ್ನು ವಿರೋಧಿಸುತ್ತೇನೆಯೋ ಆ ನಾರಾಯಣನ ನಾಮ ಸ್ಮರಣೆಯನ್ನು ನೀನು ಮಾಡಿದೆ ಎಂದಾದರೆ ನಿನ್ನನ್ನು ಹತ್ತಿರ ಬರಿಸುವುದಕ್ಕೆ, ನಿನ್ನನ್ನು ಬರಸೆಳೆದು ಅಪ್ಪಿಕೊಳ್ಳುವುದಕ್ಕೆ ನನಗೆ ಕಷ್ಟ ಸಾಧ್ಯ ಆಗುತ್ತದೆ. ಆದ್ದರಿಂದ ಕಟುಕರನ್ನು ಕರೆಸಿ ನಿನ್ನನ್ನು ಶಿಕ್ಷಿಸುವುದಕ್ಕೆ ನಾನು ಯತ್ನಿಸಿದೆ. ಆದರೆ ಈಗ ಕಾಣ್ತದೆ ಮಗು, ಅವರಲ್ಲಿ ನಾನು ಹೇಳಬೇಕಾಗಿರಲಿಲ್ಲ, ನಾನೇ ಹೇಳಿಕೊಡಬೇಕಾಗಿತ್ತು. ಅಪ್ಪಯ್ಯ, ನಿನ್ನ ತಂದೆ ನಾನು. ಹೌದು. ಹೇಳಿದರೆ ಕೇಳುವುದಿಲ್ಲ. ಕೇಳ್ತೇನೆ ಅಪ್ಪಯ್ಯ. ನಾನು ಗುರುಮಠಕ್ಕೆ ಕಳುಹಿಸಿದ್ದೆ ಸುಮ್ಮನೆ ಅಲ್ಲ. ಆ ಮುದು ಅಲ್ಲ ಅಮ್ಮ ಗುರು ನಾನೇ ಮಾಡಿದ್ದು ನನಗೆ ಏನೂ ಗೊತ್ತಿಲ್ಲ. ನಾನು ಕಲ್ತದಕ್ಕೆ ಕಣ್ಣುಂಟ. ಮಠದಲ್ಲಿ ಕುಳಿತಾಗ ಹೊಯ್ಗೆಯಲ್ಲಿ ಅಲ್ಲ, ನನ್ನ ತೊಡೆಯಲ್ಲಿ ನಿನ್ನನ್ನು ಕುಳಿತುಕೊಳ್ಳಿಸು. ಸರಿ ಅಪ್ಪಯ್ಯ. ನಾನು ಹೇಳಿದ ಹಾಗೆ ಹೇಳಬೇಕು. ನಾಲಿಗೆ ಸರಿ ಹೊರಡುತ್ತದ? ಹೊರಡ್ತದೆ ಅಪ್ಪಯ್ಯ. ಎಷ್ಟು ಚಂದ ಮಾತಾಡುದು ಈ ಗಿಣಿ ಮಾತಾಡಿದ ಹಾಗೆ. ಅದೇ ಅದೇ ಅಕ್ಷರ ಅದೇ ಅದೇ. ನೀವು ಹೇಳಿದ್ದ ಅವ್ರಿಗೆ ಹೇಳಿದ್ದು ಗೊತ್ತಾಗುದಿಲ್ಲ, ಬರುವುದಿಲ್ಲ. ಎಲ್ಲರಿಗೂ ಅಸೂಯೆ. ಒಂದು ಚಂದದ ಮಗ ನನಗೆ ಸಿಕ್ಕಿದ್ದಾನೆ, ಸಿಕ್ಕಿದ್ದಲ್ಲ ನನ್ನ ಹೆಂಡತಿ ಅಂತದ್ದು ಮಾಡಿದ್ದಾನೆ. ಹಾಗೂ ಅಪ್ಪಯ್ಯ, ನಮ್ಮನ್ನು ಹೀಯಾಳಿಸಿ ನಗುವವರ ಮುಂದೆ ನಾವು ಗಟ್ಟಿ ನಿಲ್ಲಬೇಕು. ಹೌದಲ್ಲ? ಹೌದಪ್ಪಯ್ಯ. ಕೆಲವರು ಹೇಳಲಿಕ್ಕೆ ತೊಡಗಿದ್ದಾರೆ, ಹಿರಣ್ಯಕಶ್ಯಪನ ಮಗ ಹೇಳಿದಾಗೆ ಕೇಳೋದಿಲ್ಲ. ನೀನು ಹೇಳಿದ ಹಾಗೆ ಕೇಳಿ ಅವರ ಬಾಯಿ ಮುಚ್ಚಿಸಬೇಕು. ಆದಿತ್ತಪ್ಪಯ್ಯ. ಸ್ಪಷ್ಟ ಹೇಳು. ಈಗ ನಾಲಿಗೆಯ ತುದಿ ಬಾಯಿಯ ಮೇಲಿನ ಅಂಗುಳಕ್ಕೆ ತಾಕಬೇಕು. ಹರಿ 7 ತಿಂಗಳಿಗೆ ಹುಟ್ಟಿದವರಾಗಿ ಮಾಡ್ತಾರೆ. ಎರಡು ಅಕ್ಷರಗಳೌದು. ಹೌದಪ್ಪಯ್ಯ. ಅದನ್ನು ಜೋಡಿಸಿ ಹೇಳು. ಹರಿ. ಹೇಗಯ್ಯ? ಅಪ್ಪ ಅಪ್ಪ. ಹೌದಾ? ಅಮ್ಮ ಅಮ್ಮ. ಹೌದು. ಹೌದಾ? ಹೌದು. ಅಮ್ಮಿ ಅಂತ ಆಗ್ತದ? ಅಪ್ಪಿ ಅಂತ ಆಗ್ತದ? ಆಗ್ತದ? ಇಲ್ಲಪ್ಪಯ್ಯ. ಈಗ ಬರ್ತದೆ ಮತ್ತೆ ಹರಿ ಆಗುದೇ ಯಾವ ಪಾಠ? ಗೊತ್ತಿಲ್ಲದಿದ್ರೆ ಹೇಳಿದ್ರು ಕೇಳಬೇಕು. ಮೊನ್ನೆ ಹುಟ್ಟಿದ ಹಾಳನ್ನು ಮುರಿದಾಕೇನು? ನಮ್ಮ ಮತ್ತೊಂದು ಮುಖ ನೋಡ್ಲಿಲ್ಲ ಇವ. ಆ ಶಬ್ದವೇ ಬೇಡ. ಆ ಶಬ್ದಕ್ಕೆ ಯಾರು ನಾಶ ಮಾಡಿದ್ದಾರೆ ಕಣ್ಣು. ಶ್ರೀ ವಾ ಶ್ರೀ ವಾ ಶ್ರೀ ವಾ. ಹರಿ. ಯಾವುದೋ ಮರದ ಕೊಟ್ಟರಲ್ಲಿ ಹುಟ್ಟಿದ ಗಿಳಿ ಮದಿಯಾಗಿರ್ಬೇಕು. ಹೇಳಿದ್ದಾನೆ ಹೇಳು. ಹಾರ ಹರಿ. ಹಾರ ಹರಿ. ಹಾರ ಹರಿ. ಹಾರ ಹರಿ. ಅಪ್ಪಯ್ಯ. ಇದ್ದಿದ್ದಲ್ಲ ಸತ್ತ ಎಮ್ಮೆ ಹಾಗೆ ಹೇಳು. ಹಾರ ಹರಿ. ಹಾರ ಹರಿ. ಹಾರ ಹರಿ. ಹಾರ ಹರಿ. ಹರಿ. ಹರಿ.
ನಮ್ಮ ಕಾಲಿಗೆ ನಾವು ಯಾಕೆ ನೋವು ಮಾಡಿಕೊಳ್ಳೋದು? ಹೀಗಲ್ಲ. ಯಾರಲ್ಲಿ ವಿಷ ತುಂಬಿದ ಕಾಡೋರಗಗಳ ಪಂಜರದಲ್ಲಿ ಇವನನ್ನು ಎತ್ತಿ ಎಸೆಯಿರಿ.